ನಾಗೇಶ್ ಅವರು ಅವ್ರು MLA ಆಗಕ್ಕೆ ಮೊದಲಿಂದಲೂ ನನಗೆ ಪರಿಚಯ. ಬಹಳ ಸರಳ ಜೀವಿ, ಶ್ರೀಮಂತ ಕುಟುಂಬ. ಅವರು ಜನಗಳ ಹತ್ರ ಭಾಳ ಹತ್ತಿರವಾಗಿದ್ದರು. ಅವರು ಬೆಂಗಳೂರಾಗ MLA ಆದ್ರೂ ಸಹ ಒಂದು ಸತಿ ನಡ್ಕೊಂಡು ವಿಧಾನಸೌಧಕ್ಕೆ ಬರ್ತಾಯಿದ್ರು. ಮತ್ತು ಇಲ್ಲಿಂದ ಟ್ರೈನಲ್ಲಿ ಓಡಾಡೋರು, ಬಸ್ಸಲ್ಲಿ ಓಡಾಡೋರು. ಅನೇಕ ಸಾರಿ ನಾನು ಅಂಗಡಿಯಲ್ಲಿ ನಾನು ಹೋಟ್ಲ್ ಇಟ್ಟಿದ್ದೆ, ಹೋಟ್ಲಲ್ಲಿ ಬಂದು ತಿಂದಿದ್ದಾರೆ, ನಮ್ಮ ಬೇಕ್ರಿಯಲ್ಲಿ ಬಂದಿದ್ದಾರೆ, ಇರೋ ಲೀಡರ್ನೆಲ್ಲ ಕರ್ಕೊಂಬಂದಿದ್ದಾರೆ. ಭಾಳ ಒಳ್ಳೆಯ ಮನುಷ್ಯ. ನಮಗೂ ಒಂಥರ ದುಃಖ ಆಗ್ತದೆ ಅವ್ರದ್ದು ಕಳ್ಕೊಂಡಿದ್ದು. ಒಂದು ಒಳ್ಳೆ ಲೀಡರು ನಮ್ಮ ಆ್ಯಕ್ಚುಲಿ BJPಯಲ್ಲಿ ಒಳ್ಳೆ ಲೀಡರ್ ಅವರು, ಪ್ರಾಮಾಣಿಕರು. ಅದು ನಮಗೆ ಅದರಷ್ಟು ಬಗ್ಗೆ ನಾನು ಅಷ್ಟು ಹೇಳ್ತೀನಿ. ಅವ್ರದ್ದು GK ಶ್ರೀನಿವಾಸ್. ನಿನ್ನೆ ನಮ್ಮ BJPಯ ಹಿರಿಯ ಮುಖಂಡರು, ಮಾಜಿ ಶಿಕ್ಷಣ ಸಚಿವರು ಹಾಗೂ BJPನ ತುಮಕೂರು ಜಿಲ್ಲೆಯಲ್ಲಿ ತಳಮಟ್ಟದಲ್ಲಿಂದಲೂ ಕಟ್ಟಕ್ಕೆ ಭಾಳ ಶ್ರಮಿಸಿದ BC ನಾಗೇಶಣ್ಣನವರು ನಿಧನ ಆಗಿರೋದು ಇಡೀ BJP ಕಾರ್ಯಕರ್ತರಿಗೆ ತುಂಬಲಾರದ ನಷ್ಟ ಆಗಿದೆ. ಇಡೀ ತುಮಕೂರು ಜಿಲ್ಲೆನೇ ಒಂದು ಕಾರ್ಯಕರ್ತರುಗಳು ಬಡವರಾಗಿದ್ದಾರೆ. ಸೊ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರ್ತಾ ಏನು ಈ ದಿನ ಎಲ್ಲ ನಮ್ಮ ತುಮಕೂರು ಜಿಲ್ಲೆ ಎಲ್ಲ ಮಂಡಲಗಳಲ್ಲೂ ನಾವು ಅವರ ಒಂದು ಶ್ರದ್ಧಾಂಜಲಿ ಸಭೆಗಳು ಮಾಡಿ ಅವರ ಒಂದು ಅಗಲಿಕೆಗೆ ನಾವೆಲ್ಲರೂ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ. ನನ್ನ ಹೆಸರು ರುದ್ರೇಶ್, ಕೊಳ್ಕೆರೆ ಮಂಡಲಾಧ್ಯಕ್ಷ BJP. ನಮಸ್ಕಾರ. ನಾಗೇಶ್ ಇವತ್ತು ನಮ್ಮ ಜೊತೆ ಇಲ್ಲ. ಅವರು ರಾಜಕಾರಣದಲ್ಲಿದ್ದು ಒಳ್ಳೆ ಹೆಸರು ಮಾಡಿದವರು. ಹೆಸರು ಹೇಗೆ ಮಾಡ್ಬೋದು ಅಂತಂತಂದರೆ ಯಾವುದೇ ಜಾತಿ ಪಂಗಡ ಏನು ನೋಡದೆ ಎಲ್ಲರೂ ಹತ್ರ ಅವ್ರು ವಿಶ್ವಾಸಿಯಾಗಿದ್ದರು. ಏನೇ ಕೆಲಸ ಆದರೂ ಅವರೆಲ್ಲ ಮಾಡ್ಕೊಡ್ತಾಯಿದ್ರು, ನಗ್ನಗ್ತಾಯಿದ್ರು ಯಾರಾದರೂ. ಇವತ್ತಿಲ್ಲಿ ತುಮಕೂರಲ್ಲಿ ನೋಡಿದ್ರೆ ಅವರು ಇವರು ಅಂತಾರೆ ಎಲ್ಲರೂ ಇದ್ದಾರೆ. ಅದೇ ಸಾಕ್ಷಿ. ರಾಜಕಾರಣದಲ್ಲಿ ನಾವು ಹೆಸರು ಮಾಡಬೇಕು ಅಂತಂದರೆ ಒಳ್ಳೆ ಕೆಲಸ ಮಾಡಬೇಕು, ಎಲ್ಲರ ಹತ್ರನೂ ಸೋಷಿಯಲ್ ಆಗಿರಬೇಕು. ಹಾಗೆಲ್ಲ ಸೋಷಿಯಲ್ ಆಗಿದ್ದಾಗ ಮಾತ್ರ ಎಲ್ಲ ಕೆಲಸನೂ ಸುಲಭ ಸಾಧ್ಯ ಎಲ್ಲನೂ ಅಂತಂದ್ಬಿಟ್ಟು ಅಂಥ ಹೆಸರು ಮಾಡಿದವರು ಇವತ್ತು ನಾಗೇಶ್ ನಮ್ಮ ಜೊತೆ ಇಲ್ಲ. ಅಂಥವ್ರನ್ನ ನಾವು ಇವತ್ತಿನ ಒಂದು ಆಡಳಿತದಲ್ಲಿ ಹುಡುಕಬೇಕಾಗಿದೆ. ಸಿಗ್ತಾರೆ. ಅಂಥವ್ರಿಗೆ ನಾವು ಬೆಲೆ ಕೊಟ್ಟಾಗ ಮಾತ್ರ ಇಂಥದ್ದೇ ಒಂದು ಜನ ಮುಂದುವರಿತಾರೆ. ಇಲ್ಲ ಅಂತಂತಂದರೆ ಕಷ್ಟ. ಒಟ್ಟಲ್ಲಿ ರಾಜಕೀಯ ಅಂತಂದರೆ ಜನಗಳ ಕಾರ್ಯಕ್ರಮ ಯಾರು ಎಷ್ಟು ಚೆನ್ನಾಗಿ ಯಶಸ್ವಿಯಾಗಿ ಮಾಡ್ತಾರೆ ಅವ್ರ ಹೆಸರು ಯಾವತ್ತೂ ಜನಗಳ ಮನೆಯಲ್ಲಿ ಚಿರಋಣಿಯಾಗಿರುತ್ತೆ. ಯೋಗೀಶ್ ಬಾಬು ಅಂತಂದ್ಬಿಟ್ಟು ತುಮಕೂರು.